ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಬ್ಲೌಸ್ ಹೊಲ್ದಿದ್ದೆ, ಆ ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅಂದರೆ ಇದರಲ್ಲಿ ಒಂದಿದೆ, ಅದು ನೀವು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಬ್ಲೌಸು ಬಂದು ಇದು ನಾರ್ಮಲ್ ಬ್ಲೌಸೇನೆ, ಬರೀ ಪೈಪಿಂಗ್ ಇಟ್ಟು 4 ಡಾಟ್ ಇರೋ ಅಂಥ ಬ್ಲೌಸೇನೆ. ಮನೆಯಲ್ಲೇ ಹೊಲಿಯೋದ್ರಿಂದ ಕಮ್ಮಿ ಬಟ್ಟೆಗಳೇ ಬರ್ತಾ ಇರುತ್ತೆ. ಆದಷ್ಟು ಡ್ರೆಸ್ಗಳು ಜಾಸ್ತಿ ಬರುತ್ತೆ, ಲೆಹಂಗಾ ಗೌನ್ಗಳು ಜಾಸ್ತಿ ಬರ್ತವೆ ಓಲ್ಡ್ ಸ್ಯಾರಿನಲ್ಲಿ. ಬ್ಲೌಸ್ಗಳು ಬರ್ತವೆ, ಅಂದರೆ ಇಲ್ಲೇ ಅಂಗಡಿಗಳು ಜಾಸ್ತಿ ಇದೆ ಕೆಳಗಡೆ ಡೌನಲ್ಲೆಲ್ಲ ತುಂಬ ಅಂಗಡಿಗಳಿರೋದ್ರಿಂದ. ಅಂಗಡಿನಲ್ಲಾದರೆ ಪಕ್ಕ ಫಿನಿಶಿಂಗ್ ಅನ್ಕೊತಾರೆ, ಮನೇಲಾದರೆ ಇಲ್ಲ ಅನ್ಕೊತಾರೆ. ಆದರೆ ಮನೇಲಿ ನಾವು ಅದೇ ಥರ ಫಿನಿಶಿಂಗೇ ಕೊಡೋದು. ಅಂದರೆ ಅವರು ಅಂಗಡಿ ಅನ್ನೋದೇ ಒಂದು ದೊಡ್ಡ ಇದಾಗಿ ಅಂದ್ಕೊಂಡಿದ್ದಾರೆ. ಏನೋ ಬಂದಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಕೆಲಸನ. ಮುಂಚೆ ಬಂದು ಪೀಸ್ ವರ್ಕ್ ಮಾಡ್ತಾಯಿದ್ದೆ. ಇವಾಗ ಅದಕ್ಕಿಂತ ನನಗೆ ಇದರಲ್ಲೇ ತುಂಬ ಅಚೀವ್ ಮಾಡಬೇಕು, ಇಲ್ಲ ನಾನು ಬ್ಲೌಸ್ ಬಿಡಬಾರ್ದು, ಅದು ಮಾಡ್ತಿದ್ದೆ ಇದು ಮಾಡ್ತಿರ್ತಿದ್ದೆ. ತುಂಬ ಹೆವಿ ಆಗ್ತಿರ್ತು ಬೇರೆ ನನಗೆ. ಯಾಕೆಂದರೆ ಇದು ಬರೋದನ್ನ ಬಿಡೋಕ್ಕಾಗಲ್ಲ. ಇಲ್ಲ ನಾನು ಮಾಡಲ್ಲ ಅಂತಲೂ ಅಂತಿರಲಿಲ್ಲ. ಇವತ್ತು ನಾಳೆ ಕೊಡ್ರಿ ಅಂತ ಅಂದು ಇವತ್ತು ಇಲ್ಲ ನಾಳೆ ಅಂತ ಅಂದರೆ ಅವತ್ತು ನೈಟೇ ಕೂತ್ಕೊಂಡು ಹೊಲ್ದ್ಬಿಡ್ತಿದ್ದೆ. ಪೀಸ್ ವರ್ಕ್ ಅವರಿಗೂ ಪೀಸ್ ಕೊಡಬೇಕಿತ್ತು, ಹಾಗೆ ಇದನ್ನು ನಾನು ಮಾಡಿಕೊಡ್ಬೇಕಿತ್ತು. ಬಿಟ್ಟರೆ ಕಸ್ಟಮರ್ ಆಮೇಲೆ ಬೇರೆ ಕಡೆ ಹೋಗ್ಬಿಡ್ತಾರೆ ಅನ್ನೋ ಒಂದೇ ಕಾರಣದಿಂದ ನೈಟೆಲ್ಲ ಆದರೂ ಪರವಾಗಿಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಕೂಡ ನಾನು ಹೊಲ್ಕೊಟ್ಬಿಡ್ತಿದ್ದೆ. ಅವ್ರದ್ದು ಅದನ್ನು ಬಿಡ್ತಿರ್ಲಿಲ್ಲ. ಆದರೆ ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಆ ಕೆಲಸ ಬಿಟ್ಟು, ಇಲ್ಲ ನಾನು ಇದನ್ನೇ ಮಾಡಬೇಕು, ಇದನ್ನು ಮಾಡೋದ್ರಿಂದ ಅಷ್ಟು ನನಗೆ ತೊಂದರೆ ಇಲ್ಲ, ಪೀಸ್ ವರ್ಕ್ ಮಾಡೋದ್ರಿಂದ ಅದು ಅವರಿಗಿಷ್ಟು ಅಂತ ಕೊಡ್ತಾ ಇರಬೇಕು, ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಫ್ರೆಂಡ್ಸ್ ಅದನ್ನು ಬಿಟ್ಬಿಟ್ಟೆ, ಇದನ್ನೇ ಮಾಡ್ತಾಯಿದ್ದೀನಿ. ಬೋರ್ಡ್ ಕೂಡ ಹಾಕಿದ್ದೀನಿ, ಬರ್ತಾ ಇದ್ದಾವೆ ಬಟ್ಟೆ. ಇವಾಗ ಸ್ಟಾರ್ಟಿಂಗೇ ಇಷ್ಟು ಬರ್ತಾ ಇದೆ ಅಂದರೆ ಮುಂದಕ್ಕೆ ಇನ್ನೂ ಬರುತ್ತೆ ಅನ್ನೋ ನಂಬಿಕೆ ಇದೆ. ನಾವು ಒಳ್ಳೆ ಫಿನಿಶಿಂಗ್ ಕೊಟ್ಟು ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೊಟ್ಟರೆ ಬಟ್ಟೆಗಳು ಬಂದೇ ಬರುತ್ತೆ. ಆ ಒಂದು ನಂಬಿಕೆ ನನ್ನಲ್ಲಿದೆ. ಹಾಗೆ ನೀವು ಕೂಡ ಹೊಸ್ದಾಗಿ ಕಲಿಯೋರಾಗಿದ್ದರೆ ನಂಬಿಕೆ ಮಾತ್ರ ಬಿಡಬೇಡ್ರಿ. ನೀವು ಆದಷ್ಟು ಫಿನಿಶಿಂಗ್ ಕೊಡ್ತಾಯಿರಿ. ಅಂಗಡಿನಲ್ಲಿ ಹೆಂಗೆ ಮಾಡ್ತಾರೆ ಹೆಂಗೆ ಅನ್ನೋದಕ್ಕಿಂತ ನಮಗೆ ತೃಪ್ತಿ ಆಗಬೇಕು, ಆ ಥರ ನಾವು ಫಿನಿಶಿಂಗ್ ಬಟ್ಟೆ ಕೊಟ್ಟರೆ ಸಾಕು. ಈ ಬಟ್ಟೆ ನೋಡಿ ಸಣ್ಣ ಪೈಪಿಂಗ್ ಮಾಡಿದ್ದೀನಿ, ತುಂಬ ಸಣ್ಣಕ್ಕೆ ಮಾಡಿದ್ದೀನಿ. ಥ್ರೆಡ್ ಪೈಪಿಂಗ್ ಕೊಡೋಣ ಅಂತ ಕೇಳಿದೆ, ಬೇಡ ನಂಗೆ ನಾರ್ಮಲ್ ಪೈಪಿಂಗ್ ಇರಲಿ ಅಂತ ಅಂದಿದ್ದೆ ಫ್ರೆಂಡ್ಸ್. ಅದಕ್ಕೆ ನಾರ್ಮಲ್ ಕೊಟ್ಟಿದ್ದೀನಿ. ಬಟ್ ಇದು ಕ್ವಾಲಿಟಿ ಬಂದು ಬಟ್ಟೆ ಚೆನ್ನಾಗಿಲ್ಲ, ಕಲರೆಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ. ಇದು ಒಂಥರ ಕೈಗೆ ಸಿಗಾಕೊಳ್ಳುತ್ತಲ್ಲ ರಫ್ ಆಗಿದ್ದಾಗ, ಮತ್ತೇನಾದ್ರು ಬಳೆ ಚೈನ್ ಇವು ಏನಕ್ಕಾದ್ರೂ ತುಂಬ ಸಿಗಾಕೊಳ್ಳೋ ಬಟ್ಟೆ. ತೊಗೋಬೇಕಾದ್ರೆ ಬಂದು ನೋಡ್ಬಿಟ್ಟು ತೊಗೊಳ್ಳಿ. ಪಾಲ್ಸ್ ಹಾಕಿ ಕೊಟ್ಟಿದ್ರು. ಸ್ಯಾರಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ಬಟ್ಟೆ ಹಂಗೆ ಒಂಥರ ಹಂಗೆ ದಾರ ಎಳೆ ಬರೋ ಥರ ಬಟ್ಟೆ. ಇದು ನೀಡ್ಲು ಪಾಯಿಂಟ್ ಹೋಗ್ಬಿಟ್ರಂತೂ ಈ ಬಟ್ಟೆಗಳನ್ನ ಸ್ಟಿಚ್ ಮಾಡೋದೇ ಒಂದು ಇದಾಗ್ಬಿಡುತ್ತೆ, ಆ ಥರ ಬಟ್ಟೆ ಇದು. ಅದೇ ಅಂಗಡಿನಲ್ಲಿ ಕಲರ್ ಚೆನ್ನಾಗಿದೆ ಅಂತ ತೊಗೊಳ್ಳೋಕ್ಕಿಂತ ನಾವು ಕ್ವಾಲಿಟಿ ನೋಡಿ ಮೈನ್ ತೊಗೋಬೇಕು. ನೋಡಿ ಫ್ರೆಂಡ್ಸ್, ಆ ಥರ ಅಂದಾಗ ಅದು ಹಂಗೆ ಸಿಗಾಕೊಂಡು ಕೈಗೆ ರಫ್ ಆಗಿದ್ದಾಗ, ಅದೇನಾದ್ರು ನೀಡ್ಲು ಕೈ ಏನಾರು ಆಗಿದ್ದಾಗ ಅದು ಹಂಗೆ ರಫಾಗಿ ಮೇಲೆ ದಾರನೇ ಎದ್ದೇಳುತ್ತೆ, ಆ ಥರ ಬಟ್ಟೆ ಆಗಿದೆ. ನೋಡ್ಬಿಟ್ಟು ತೊಗೊಳ್ಳಿ. ಆದಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ. ಐರನ್ ಒಂದು ಮಾಡಿಕೊಡ್ಬೇಕು, ಪಾಲ್ಸ್ ಹಾಕಿ ಕೊಟ್ಟಿದ್ದರು. ಎಲ್ಲ ಮುಗಿಸಿದ್ದೀನಿ ಫ್ರೆಂಡ್ಸ್. ಇನ್ನು 2 ಬ್ಲೌಸ್ ಇದೆ, ಆ 2 ಬ್ಲೌಸಿಗೂ ಕೂಡ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಇಷ್ಟೇ ಮುಗೀತು. ಇದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.